ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಪವಿತ್ರ. ಎಲ್ಲರೂ ತುಂಬ ಚೆನ್ನಾಗಿದ್ರೆ ಅಂತ ಭಾವಿಸ್ತಾ ಸ್ನೇಹಿತರೆ, ಮತ್ತೆ ನಾನು ವಿಡಿಯೋನ ಕಂಟಿನ್ಯೂ ಮಾಡಿದ್ದೀನಿ. ಅಂತಂದರೆ ಪಾರ್ಟ್ 2 ಆಗಿನೇ ಶೇರ್ ಮಾಡ್ಕೊಳ್ತೀನಿ. ಯಾಕೆ ಅಂತಂದರೆ ನಾನು ಈ ಸೀರೆ ನನಗೆ ತುಂಬ ಇಷ್ಟ ಅಂತ ಹೇಳಿದೆ, ಬಟ್ ಯಾಕೆ ಅಂತ ಹೇಳಿರಲಿಲ್ಲ. ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಬಂದು ನಂತರ ನಾನು ಈ ಸೀರೆ ನನಗೆ ಯಾಕೆ ತುಂಬ ಇಷ್ಟ ಅಂತ ಹೇಳ್ತೀನಿ ಅಂದೆ. ಬಟ್ ಆಗಲಿಲ್ಲ ಸ್ನೇಹಿತರೆ. ಯಾಕೆ ಅಂತಂದರೆ ದೇವಸ್ಥಾನಕ್ಕೆ ಹೋಗಿ ಬಂದ ತಕ್ಷಣ ನನ್ನ ಮಕ್ಕಳದು ಇನ್ನೂ ಸ್ವಲ್ಪ ಹೋಮ್ವರ್ಕ್ ಬ್ಯಾಲೆನ್ಸ್ ಇತ್ತು. ಸೊ ಹೋಮ್ವರ್ಕ್ ಎಲ್ಲ ಮುಗಿಸಿ ಅವರಿಗೆ ಊಟ ಮಾಡಿಸಿ ಕಿಚನ್ ಕ್ಲೀನಿಂಗ್ ಎಲ್ಲ ಮುಗಿಸಿ ಬರೋ ಅಷ್ಟರಲ್ಲಿ ಆಲ್ರೆಡಿ 10 ಗಂಟೆನೇ ಆಯಿತು. ಸೊ ಹಾಗಾಗಿ ನಾನು ಇದನ್ನು ಬೇರೆ ವಿಡಿಯೋನಾಗೆ ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು ಮತ್ತೆ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ಸೊ 10 ಗಂಟೆಗೆ ಸ್ಟಾರ್ಟ್ ಮಾಡಿದ್ದೀನಿ ಸ್ನೇಹಿತರೆ. ಇವಾಗ ನಮ್ಮ ಮನೆಯವ್ರು ಇಲ್ಲ, ಸೊ ಊರಿಗೆ ಹೋಗಿದ್ದಾರೆ. ಸೊ ಅದೇನೋ ಮೋಟ್ರ್ ಇಳಿಸ್ಬೇಕಿತ್ತಂತೆ. ಸೊ ಹಾಗಾಗಿ ಅವ್ರು ಊರಿಗೆ ಹೋದರು. ಹಾಗೆ ಆ ಕಡೆ ಮನೆ ಯಾವಾಗಲೂ ಕೇಳ್ತಿರ್ತಾರೆ, ನಿನಗೆ ನಿಮ್ಮ ಮನೆಯವ್ರು ಇಲ್ಲ ಅಂದರೆ ಭಯ ಆಗೋದಿಲ್ವಾ ಅಂತ ಹೇಳ್ಬಿಟ್ಟು. ಭಯ ಅಂತ ಏನಾಗಲ್ಲ, ಬಟ್ 10 ಆಗಲಿ 12 ಆಗಲಿ ನಿದ್ದೆ ಬರಲ್ಲ. ಮೊಬೈಲ್ ನೋಡ್ತೀನಿ, ಎಡಿಟಿಂಗ್ ಇದ್ರೆ ಎಡಿಟ್ ಮಾಡ್ಕೊಳ್ತೀನಿ, ಸುಮ್ಮನೆ ಲೈಟ್ ಹಾಕ್ಕೊಂಡು ಸುಮ್ಮನೆ ಕೂತಿರ್ತೀನಿ. ಒಟ್ಟಿಗೆ ಗೊತ್ತಿಲ್ಲ, ನಮ್ಮ ಮನೆಯವ್ರು ಇಲ್ಲ ಅಂದರೆ ನನಗೆ ನಿದ್ದೆ ಬರಲ್ಲ. ಸೊ ಅವ್ರ ಮನೇಲಿ ಇದ್ದರೆ ಮಾತ್ರ ನಾನು ಚೆನ್ನಾಗಿ ನಿದ್ದೆ ಮಾಡ್ತೀನಿ. ಈ ಥರ ಏನಾದರೂ ಊರಿಗೆ ಹೋಗಿದ್ರು ಅಂದರೆ ನಿದ್ದೆ ಬರಲ್ಲ ಸ್ನೇಹಿತರೆ. ಎಷ್ಟೊತ್ತಿಗೆ ಮಲಗ್ತೀನಿ ಅಂತ ಗೊತ್ತಿಲ್ಲ. ಭಯ ಅಂತೂ ಆಗಲ್ಲ. ಸೊ ಅದು ನನಗೆ ಯಾವಾಗ ಆಗಲ್ಲ. ಹೊರಗಡೆ ಕತ್ಲಲ್ಲಿ ಹೋಗೋದಿಕ್ಕೆ ಭಯ, ಬಟ್ ಮನೆ ಒಳಗಡೆ ನೈಟ್ ಫುಲ್ ನಾನು ಒಬ್ಬಳೇ ಇರ್ತೀನಿ. ನನಗೆ ಆ ಥರದ ಭಯ ಏನಿಲ್ಲ. ಸೊ ಅವರು ಬರಬಹುದು, ನಾಳೆ ಬರ್ತಾರೆ ಅಂತ ಅಂದ್ಕೊಳ್ತೀನಿ. ಸೊ ಮೋಟ್ರೇನೋ ಇಳಿಸೋದಿತ್ತಂತೆ, ಅದು ಇಳಿಸ್ಬಿಟ್ಟು ಬರ್ತೀನಿ ಅಂತ ಹೇಳಿದ್ದಾರೆ. ಸೊ ತುಂಬಾ ಹೆವಿ ಅಂತ ಅವ್ರಿಗೇನೆ ಆಗೋದು. ಯಾಕೆಂದರೆ ಸ್ನೇಹಿತರೆ, ಏನಾದರೂ ಜಮೀನಲ್ಲಿ ಕೆಲಸ ಇರುತ್ತೆ, ಮಾವನ ಕಡೆಯಿಂದ ಆಗೋದಿಲ್ಲ ಅಂದರೆ ಇವ್ರು ಇಲ್ಲಿಂದ ಹೋಗಲೇಬೇಕು. ರಿಟರ್ನ್ ಮತ್ತೆ ಗಾಡಿ ಕೆಲಸ ಇದೆ ಎಂದಾಗಲೇ ಬರಲೇಬೇಕು. ಯಾಕೆ ಅಂತಂದರೆ ರೆಗ್ಯುಲರ್ ಆಗಿ ಇವ್ರಿಗೆ ಕೆಲಸ ಇರೋದಿಲ್ಲ. ಸೊ 1 ದಿನ 2 ದಿನ ರಜೆ ಇದ್ದೇ ಇರುತ್ತೆ. ಸೊ ಕೆಲಸ ಸ್ಟಾರ್ಟ್ ಆಯಿತು ಅಂದರೆ ಕಂಟಿನ್ಯೂ ಆಗಿ ಸ್ಟಾರ್ಟ್ ಆಗುತ್ತೆ. ಬಟ್ ಕೆಲಸಗಳಿಲ್ಲ ಅಂತಂದರೆ ಯಾವಾಗಲೂ ಒಂದೊಂದು ಟ್ರಿಪ್ ಇರುತ್ತೆ. ಓನರ್ ಹೇಳಿದಾಗ ಇವ್ರು ಹೋಗೋದಕ್ಕೆ ಬರೋದಿಲ್ಲ ಅಂತಲೂ ಹೇಳೋಕ್ಕಾಗಲ್ಲ. ಸೊ ಯಾಕೆಂದರೆ 1-2 ದಿನ ಮನೇಲಿ ಇರ್ತಾರಲ್ವ. ಸೊ ಸಡನ್ಲಿ ಟ್ರಿಪ್ಗಳು ಬಂದಾಗ ಹೋಗಲೇಬೇಕಾಗುತ್ತೆ. ಹಾಗಾಗಿ ಅವ್ರು ಊರಿಗೆ ಹೋಗಿದ್ರು ಕೂಡ ಮಿಡ್ನೈಟಲ್ಲಾದರೂ ವಾಪಸ್ ಬರ್ತಾರೆ. ಟ್ರಿಪ್ ಇದೆ ಅಂದಾಗ ಮಿಡ್ನೈಟಲ್ಲಾದರೂ ವಾಪಸ್ ಬರ್ತಾರೆ. ಸ್ನೇಹಿತರೆ, ಇವಾಗ ನನಗೆ ಈ ಸೀರೆ ಯಾಕೆ ತುಂಬ ಇಷ್ಟ, ಸೊ ಇದ್ರ ಜೊತೆ ಒಂದು ಸ್ವೀಟ್ ಮೆಮೊರಿ ಇದೆ, ಒಂದು ಸೀರೆ ಕತೆ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಇದು ನನ್ನ ಫಸ್ಟ್ ಸ್ಯಾಲರಿಯಲ್ಲಿ ನಾನು ತೊಗೊಂಡಿರ್ತಕ್ಕಂಥ ಮೊದಲ ಸೀರೆ ಸ್ನೇಹಿತರೆ. ಯಾವಾಗಲೂ ಅಪ್ಪಾಜಿನೇ ನನಗೆ ಬಟ್ಟೆ ಕೊಡಿಸ್ತಾಯಿದ್ರು. ಬಟ್ ಅಪ್ಪಾಜಿ ಮತ್ತು ಅಜ್ಜಿ ಕೊಡಿಸ್ತಾಯಿದ್ರು. ನಮ್ಮ ಯಾವಾಗಲೂ ನನಗೆ ಬಟ್ಟೆ ಕೊಡಿಸ್ತಾಯಿದ್ರು. ಬಟ್ ಇದು ನಾನು ದುಡ್ದಿರ್ತಕ್ಕಂಥ ಪೇಮೆಂಟಲ್ಲಿ ತೊಗೊಂಡಿರ್ತಕ್ಕಂಥ ಬಟ್ಟೆ. ಮದುವೆಗಿಂತ ಮುಂಚೆ ನಾನು ಸುಮಾರು ಕೆಲಸಗಳನ್ನ ಮಾಡಿದ್ದೀನಿ. ಸೊ ಜಮೀನಿಗೆ ಹೋಗಿದ್ದೀನಿ. ಅಪ್ಪಾಜಿ ಗೊತ್ತಿರಲಿಲ್ಲ. ನನ್ನ ಚಿಕ್ಕಪ್ಪನ ಮಗಳು ಜಮೀನು ಕೆಲಸಕ್ಕೆ ಹೋಗ್ತಿದ್ಲು. ನಮ್ಮ ಮನೆ ಹಿಂದ್ಗಡೆ ಅವ್ರದ್ದು ನಾವು ಕಾಕ ಅಂತ ಕರಿತಿದ್ವಿ. ಹಳ್ಳಿಗಳಲ್ಲಿ ಯಾರಿಗಾದ್ರೂ ಕೂಡ ಅಷ್ಟೇ ಚಿಕ್ಕಪ್ಪ, ಕಾಕ, ಅಂಕಲ್ ಈ ಥರ ಕರೀತಾ ಇರ್ತಾರೆ. ಸೊ ನಮ್ಮನೆ ಹಿಂದ್ಗಡೆ ಮನೆಯವ್ರಿಗೆ ನಾವು ಯಾವಾಗಲೂ ಕಾಕ ಅಂತ ಕರೀತಾ ಇದ್ವಿ. ಹೌದು, ನಮ್ಮ ಚಿಕ್ಕಪ್ಪನ ಮಗಳು ಕೆಲಸಕ್ಕೆ ಹೋಗ್ತಾ ಇದ್ಲು, ಕೂಲಿ ಕೆಲಸಕ್ಕೆ ಹೋಗ್ತಾ ಇದ್ಲು. ನಮ್ಮ ಅಪ್ಪಾಜಿ ಹಂಗೆ ಯಾರ್ದು ಕೂಲಿಗೆ ಅಂತ ಕಳಿಸಿರ್ಲಿಲ್ಲ. ನಮ್ಮ ಅಪ್ಪಾಜಿಗೆ ಗೊತ್ತಿಲ್ಲದೆ ನಾನು ಹೋಗಿದ್ದೆ ಕೆಲವೊಂದಿಷ್ಟು ದಿನ. ಅಂದರೆ ನಮ್ಮ ಮನೆಗೂ ಮತ್ತು ಅಂಗಡಿಗೂ 1 ಕಿಲೋಮೀಟ್ರ್ ದೂರ ಆಗುತ್ತೆ. ಸೊ ನೀವು ನನ್ನ ವಿಡಿಯೋ ರೆಗ್ಯುಲರ್ ಆಗಿ ನೋಡ್ತಾ ಇದ್ದರೆ ಗೊತ್ತಾಗುತ್ತೆ. ಸೊ ನಮ್ಮ ಹೋಟ್ಲಿಗೂ ಮನೆಗೂ ತುಂಬ 1 ಕಿಲೋಮೀಟ್ರ್ ಆಗುತ್ತೆ. ಸೊ ಅಪ್ಪಾಜಿ ತುಂಬಾ ರೇರ್ ಬರ್ತಿರೋದು. ಯಾಕೆಂದರೆ ಊಟ ಅದೆಲ್ಲ ಕೊಟ್ಟು ಕಳಿಸ್ತಾ ಇದ್ವಿ. ಅಮ್ಮನೂ ಕೂಡ ಹೋಗ್ತಿದ್ರಲ್ವ. ಸೊ ಹಾಗಾಗಿ ಅಪ್ಪಾಜಿ ತುಂಬ ಕಡಿಮೆ ಬರ್ತಾ ಇದ್ದಿತ್ತು ಮನೆಗೆ ಬಂದಾಗ ಅಮ್ಮ ಏನೋ ಹೇಳ್ಬಿಟ್ಟು ಮ್ಯಾನೇಜ್ ಮಾಡ್ತಾಯಿದ್ರು. ಯಾಕೆಂದ್ರೆ ಅಮ್ಮಂಗೆ ಹೇಳಿದ್ದೆ, ಸೊ ನಾನು ಹಿಂಗೆ ಕೆಲ್ಸಕ್ಕೆ ಹೋಗ್ತೀನಿ ಹೇಳ್ಬೇಡ ಅಂತ ಹೇಳ್ಬಿಟ್ಟು. ಎಷ್ಟು ದಿನ ಹೋದೆ ಅಂದರೆ ಸ್ನೇಹಿತರೆ, ಒಂದು 15 ಡೇಸ್ 20 ಡೇಸ್ ಅಷ್ಟೇ ಹೋಗಿದ್ದು. ಸೊ ಆಮೇಲೆ ಅಪ್ಪಾಜಿಗೆ ಗೊತ್ತಾಯ್ತದು. ಹೊಲದಿಂದನೇ ವಾಪಸ್ ಕರ್ಕೊಂಡು ಬಂದಿದ್ರು ನನಗೆ. ಸೊ ನನ್ನ ಮಗಳು ಗೊತ್ತಿಲ್ಲದೆ ಏನಾದರೂ ಹಾವು ಏನಾದರೂ ತುಳಿದು ಸತ್ತೋದ್ಲು ಅಂದರೆ ನೀನು ತಂದು ಕೊಡ್ತೀಯ ನನ್ನ ಮಗಳನ್ನ ಅಂತ ಹೇಳ್ಬಿಟ್ಟು ಒಂದು 20 ದಿನ ಮಾಡಿದ್ದಷ್ಟೇ ವಾಪಸ್ ಕರ್ಕೊಂಡು ಬಂದರು. ಅಲ್ಲಿಂದ ಅವರು ನಮ್ಮ ಕಾಕ ಏನಿದ್ದಾರೆ ಹೊಲಕ್ಕೆ ಕರೀಲೇ ಇಲ್ಲ. ಬೇಡಮ್ಮ ನಿನ್ನ ಸಾವಾಸ, ನೀನು ಬಂದೆ ನಿಮ್ಮ ಅಪ್ಪ ಬರ್ತಾರೆ ನನಗೆ ಹಿಂದಿಂದ ಬೈಕೋತ, ನೀವು ಹೊರಗೆ ಬರೋದು ಬೇಡ ಅಂತ ಹೇಳ್ಬಿಟ್ಟು ಬಿಡಿಸ್ತಿದ್ರು. ಅದರಲ್ಲಿ ನಾನು ಏನೂ ತೊಗೊಂಡಿಲ್ಲ ಸ್ನೇಹಿತರೆ. ಸೊ ಅದು ತುಂಬ ಕಡಿಮೆ ಅಮೌಂಟ್ ಬಂದಿತ್ತು. ಸೊ ಅದು ಮನೆಗೆ ಖರ್ಚಿಗೆ ಅಂತ ಹೇಳ್ಬಿಟ್ಟೆ ಕೊಟ್ಟೆ ನಾನು. ಅದರ ನೆಕ್ಸ್ಟು ಸ್ನೇಹಿತರೆ ಗಾರ್ಮೆಂಟ್ಸಲ್ಲಿ ವರ್ಕ್ ಮಾಡಿದೆ ನಾನು. ಸೊ 3 ತಿಂಗಳು ನಾನು ವರ್ಕ್ ಮಾಡಿದ್ದು ಗಾರ್ಮೆಂಟ್ಸಲ್ಲಿ. ಅದು ಹೇಗೆ ಅಂತಂದರೆ, ಬ್ಯಾಡಗಿಗೆ ಹೋಗಬೇಕಿದ್ದು. ನಮ್ಮೂರಿಗೂ ಬ್ಯಾಡಗಿಗೂ ಅಂದರೆ ಒಂದು 18ರಿಂದ 20 ಕಿಲೋಮೀಟ್ರ್ ಇದೆ. ಸೊ 20 ಕಿಲೋಮೀಟ್ರ್ ಅಪ್ ಆ್ಯಂಡ್ ಡೌನ್ ಮಾಡಬೇಕಿತ್ತು. ಅದು ಬೆಳಗ್ಗೆ 7 ಗಂಟೆ ಬಸ್ಸಿಗೆ ಹೋಗಬೇಕು. ಸಂಜೆ ನಾವು ಬರಬೇಕು ಅಂದರೆ 6:15 ಬಸ್ ಸಿಗ್ತಿತ್ತು ನಮಗೆ. ಮನೆಗೆ ಬರೋಷ್ಟರಲ್ಲಿ 7:15 ಆಗ್ತಿತ್ತು. ಸೊ ಇದ್ರ ಮಧ್ಯೆ ಅಷ್ಟು ಸರಿಯಾಗಿ ಊಟನೂ ಕೂಡ ಆಗ್ತಿರ್ಲಿಲ್ಲ. ತುಂಬ ವೀಕ್ ಆಗಿದ್ದೆ ನಾನು. ಸೊ ಹಾಗಾಗಿ ಅದನ್ನು ಕೂಡ ಅಪ್ಪಾಜಿ ಬೈದು ಬಿಡಿಸಿದ್ರು. ಬೇಡ, ನೀನು ಎಲ್ಲೂ ಕೆಲಸಕ್ಕೆ ಹೋಗೋದು ಬೇಡ, ನೀನು ದುಡ್ದು ಹಾಕಿ ನನ್ನನ್ನು ಸಾಕಬೇಕಾಗಿಲ್ಲ. ನನ್ನ ಕೈಯಲ್ಲಿ ಶಕ್ತಿ ಇರೋವರೆಗೂ ನಾನು ದುಡ್ದು ನಿನ್ನ
ದಿನನ ಸಾಕ್ತೀನಿ ಅಂತ ಹೇಳ್ಬಿಟ್ಟು ಅದು ಕೆಲಸನೂ ನನಗೆ ಬಿಡಿಸಿದ್ರು. ಅದು ಕೆಲಸ ಬಿಡಿಸ್ಬಿಟ್ಟು ಒಂದು 15 days ಮನೇಲೇ ಇದೆ. ನಾವು ಅಪ್ಪಾಜಿ ನಾನು ಬೈತಾನೆ ಇರ್ತಿದ್ದೆ, ಏನು ಬಸ್ಸು ನೀನು ನನ್ನ ಕೆಲಸಕ್ಕೆ ಬಿಡಿಸಿದೆ ಅಂದರೆ ನಮ್ಮ ಮನೆಯಲ್ಲಿ 4 ಜನ ಹೆಣ್ಮಕ್ಳಿದ್ರು. ನಾವು ಅಪ್ಪಾಜಿನ ಪ್ರೀತಿಯಿಂದ ಸಲಿಗೆಯಿಂದ ನಾನು ಒಬ್ಬಳೇ ಹೆಸರಿಟ್ಟು ಕರಿತಾ ಇದ್ದಿದ್ದು. ಯಾರೂ ಕರೆದಿಲ್ಲ ಸ್ನೇಹಿತರೆ, 4 ಜನ ಹೆಣ್ಮಕ್ಳಲ್ಲಿ ಯಾರೂ ನನ್ನ ತಂದೆಗೆ ಹೆಸರಿಟ್ಟು ಕರಿತಿರ್ಲಿಲ್ಲ. ನಾನು ಒಬ್ಬಳೇ ಏನು ಬಸ್ಸು ನೀನು ಎಲ್ಲ ಕೆಲಸನೂ ಬಿಡಿಸ್ಬಿಡ್ತೀಯಾ ನೀನು ಅಂತ ಹೇಳ್ಬಿಟ್ಟು ಹಾಗೆ ದಿನ ವಾದ ಮಾಡ್ತಾ ಇರ್ತಿದ್ದೆ. ಒನ್ ಟೈಮ್ ಹೀಗೆ ಮನೇಲಿದ್ದಾಗ ನನಗೆ ಒಂದು ಟೀಚರ್ ಕೆಲಸ ಬಂತು. ಸೊ ಅಂದರೆ ಅಂಗನವಾಡಿ ಟೀಚರ್ ಅಲ್ಲ, ಬಾಲ್ವಾಡಿ ಟೀಚರ್. ಅಂಗನವಾಡಿಗಿಂತ ಕೆಳಮಟ್ಟದಲ್ಲಿ ಇರ್ತಕ್ಕಂಥದ್ದೇ ಬಾಲ್ವಾಡಿ. ಸೊ ಬಾಲ್ವಾಡಿ ಟೀಚರ್ ಅಂದರೆ ಸ್ಲಮ್ ಏರಿಯಾಗಳಲ್ಲಿ ಎಲ್ಲಿ ಸ್ಕೂಲ್ ಇರೋದಿಲ್ವೋ ಸೊ ಅಂಥಲ್ಲಿ ಸ್ಕೂಲ್ಗಳನ್ನ ಓಪನ್ ಮಾಡ್ತಾರೆ ಸಂಸ್ಥೆಯವರು. ಸೊ ಅದು ಕೂಡ ಒಂದು ಸಂಸ್ಥೆ, ಅಂದರೆ ಬ್ಯಾಡಗಿ ಒಳಗಡೆ ಸ್ನೇಹ ಸದನ ಅಂತ ಒಂದು ಸಂಸ್ಥೆ ಇತ್ತು. ಸೊ ಆ ಸಂಸ್ಥೆಯಿಂದ ನನಗೆ ಟೀಚರ್ ಆಗಿ ವರ್ಕ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಕೇಳ್ಕೊಂಡು ಬಂದಿದ್ರು. ಸೊ ಅದು ನಮ್ಮ ಹೋಟ್ಲಿಗೇನೆ ಬಂದಿದ್ದು. ಅಪ್ಪಾಜಿ ಹತ್ರ ಕೇಳಿದ್ರಂತೆ. ಸೊ ಅಪ್ಪಾಜಿ ನನ್ನನ್ನು ಕರೆಸಿದ್ರು, ಹೋಟ್ಲಿಗೆ ಕರೆಸ್ಬಿಟ್ಟು ಮಾತಾಡಿಸ್ತು ಅಪ್ಪಾಜಿ. ಸೊ ಹಿಂಗೆ ಅಂಗನವಾಡಿಯಲ್ಲಿ ಒಂದು ಬಾಲ್ವಾಡಿಯಲ್ಲಿ ಒಂದು ಟೀಚರ್ ಕೆಲಸ ಇದೆ ಅಂತ ಮಾಡ್ತೀಯಾ ಅಂತ ಹೇಳ್ಬಿಟ್ಟು ಸರಿ ಅಂತ ಒಪ್ಕೊಂಡೆ ಸ್ನೇಹಿತರೆ. ಯಾಕೆ ಅಂತ ಅಂದರೆ ನನಗೆ ಟೀಚರ್ ಆಗಬೇಕು ಅನ್ನೋದು ನನ್ನ ಕನಸು ಕೂಡ ಆಗಿತ್ತು. ನಾನು NTC ಕೂಡ ಮಾಡಿದೆ. ಬಟ್ NTC ಏನಾಯಿತು ಅಂತ ಅಂದರೆ ಲಾಸ್ಟ್ ಮೂಮೆಂಟಲ್ಲಿ ಅಂದರೆ ನಾನು ಫೈನಲ್ ಎಕ್ಸಾಮ್ ಬರೆಯುವಾಗ ಇನ್ಕಮ್ ಸರ್ಟಿಫಿಕೇಟ್ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು 900 ಕಟ್ಟಿ ಅಂತ ಹೇಳಿದರು. ಬಟ್ ನಮ್ಗೆ ತುಂಬ ಕಷ್ಟದಲ್ಲಿ ಇರೋದ್ರಿಂದ ಲಾಸ್ಟ್ ಮೂಮೆಂಟಲ್ಲಿ ನಮಗೆ 900 ಕಟ್ಟೋಕ್ಕಾಗಲಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ಎಕ್ಸಾಮ್ ಬರೀಲಿಲ್ಲ. ಬಟ್ NTC ನಂದು ಕಂಪ್ಲೀಟ್ ಆಗಿದೆ. ಸೊ ಟ್ರೈನಿಂಗ್ ಆಗಿದೆ, ಎಲ್ಲ ಆಗಿದೆ. ಸೊ ಚಿಕ್ಕ ಮಕ್ಕಳಿಗೆ ಪಾಠ ಹೇಳಬೇಕು. ಸೊ ಅದ್ರದ್ದು ಪ್ರತಿಯೊಂದರೂ ನನಗೆ ಟ್ರೈನಪ್ ಆಗಿದೆ. ಸೊ ನನಗೆ ತುಂಬ ಇಷ್ಟ, ನನಗೆ ಆ ಕೆಲಸ ತುಂಬ ಇಷ್ಟ. ನಾನು 4 ವರ್ಷ ನಾನು ಬಾಲ್ವಾಡಿ ಟೀಚರ್ ಆಗಿ ವರ್ಕ್ ಮಾಡಿದ್ದೀನಿ. ಅದು ನನಗೆ ತುಂಬ ಖುಷಿ. ಯಾಕೆ ಅಂತ ಅಂದರೆ 8 ವರ್ಷಗಳ ಕಾಲದಿಂದ ಇರ್ತಕ್ಕಂಥ ಸ್ಕೂಲಿಗಿಲ್ಲದೆ ಇರೋ ಹೆಸರು ನಾನು ನಡೆಸಿರ್ತಕ್ಕಂಥ ಸ್ಕೂಲಿಗಿತ್ತು. ಅದು ನನಗೆ ತುಂಬ ಹೆಮ್ಮೆ ಸ್ನೇಹಿತರೆ. ಅಂದರೆ ಸೋಷಿಯಲ್ ಸಂಸ್ಥೆಗಳೇನಿರುತ್ತಲ್ವ, ಸೊ ಅಲ್ಲಿಗೆ ಬೇರೆ ಬೇರೆ ದೇಶಗಳಿಂದ ಅಂದರೆ ಅಮೇರಿಕಾ ಅಲ್ಲಿಂದ ಎಲ್ಲ ಸ್ಪಾನ್ಸರ್ ಮಾಡ್ತಿರ್ತಾರೆ ಅಮೌಂಟು. ಸೊ ನಮ್ಮ ಸಂಸ್ಥೆಗೂ ಕೂಡ ಬೇರೆ ಕಡೆಯಿಂದಲೇ ಸ್ಪಾನ್ಸರ್ ಮಾಡ್ತಾಯಿದ್ರು. ಸೊ ಪ್ರತಿ ವರ್ಷಕ್ಕೆ 1 ಸಾರಿ ಅಂತ ಹೇಳ್ಬಿಟ್ಟು ವಿಸಿಟ್ ಕೊಡ್ತಾಯಿದ್ರು. ಬೇರೆ ಬೇರೆ ದೇಶಗಳಿಂದ ಸಂಸ್ಥೆಗಳಿಗೆ ವಿಸಿಟ್ ಕೊಡ್ತಾಯಿದ್ರು. ಸೊ ಆ ಥರ ವಿಸಿಟ್ ಕೊಟ್ಟಾಗ ಅವರು ಹಾಗೇನೆ ಸ್ಪಾನ್ಸರ್ ಮಾಡ್ತಿರ್ಲಿಲ್ಲ ಸ್ನೇಹಿತರೆ. ಸೊ ಅಲ್ಲಿಂದನೂ ಬರ್ತಾರೆ, ಆ ಒಂದು ಸಂಸ್ಥೆಗೆ ಸ್ಪಾನ್ಸರ್ ಮಾಡ್ತಾರೆ ಅಂದರೆ ಯಾರು ಕಣ್ಮುಚ್ಕೊಂಡು ಸ್ಪಾನ್ಸರ್ ಮಾಡಲ್ಲ. ಪ್ರತಿಯೊಂದು ಶಾಲೆಗಳಿಗೂ ಭೇಟಿ ಕೊಟ್ಟು ಸೊ ಆ ಶಾಲೆಗಳು ಹೇಗೆ ನಡೆಯುತ್ತೆ, ಹೇಗಿದ್ದಾರೆ ಮಕ್ಕಳು, ಎಷ್ಟು ಇಂಪ್ರೂವ್ ಇದ್ದಾರೆ ಪ್ರತಿಯೊಂದನ್ನು ಚೆಕ್ ಮಾಡಿ ಕೊಡ್ತಾಯಿದ್ರು. ಅವರಿಗೆ ಕನ್ನಡ ಭಾಷೆ ಬರಲಿಲ್ಲ ಅಂದ್ರೂ ಕೂಡ ಪಕ್ಕದಲ್ಲಿ ಅವ್ರ ಹತ್ರ ಇಂಗ್ಲೀಷಲ್ಲಿ ಮಾತಾಡ್ಕೊಂಡು ಅವ್ರು ಏನು ಹೇಳ್ತಿದ್ದಾರೆ, ಏನು ಕೇಳ್ತಿದ್ದಾರೆ, ಸೊ ಅವರ ಚಟುವಟಿಕೆ ಹೇಗಿದೆ, ಅವ್ರ ಲವಲವಿಕೆ ಹೇಗಿದೆ ಪ್ರತಿಯೊಂದನ್ನು ಗಮನ ವಹಿಸಿ ನೋಡಿ ಸ್ಪಾನ್ಸರ್ ಮಾಡ್ತಾಯಿದ್ರು. ಅದರಲ್ಲಿ ಆ ಒಂದು ಅಮೇರಿಕದಿಂದ ಬಂದಂಥವ್ರಿಗೆ ನನ್ನ ಸ್ಕೂಲ್ ತುಂಬ ಇಷ್ಟ ಆಗಿದ್ದು. ನನ್ನ ಸ್ಕೂಲ್ ಇರೋದು ಎಲ್ಲಿ ಅಂತಂದರೆ ಯಾವುದೇ ಮನೆ ಅಲ್ಲ, ಏನೂ ಇಲ್ಲ ಸ್ನೇಹಿತರೆ. ನಾನು ನಮ್ಮ ಅಂಗಡಿ ಎದುರುಗಡೆ ನಿಮಗೆ ಗುಡಿಸ್ಲುಗಳನ್ನ ತೋರಿಸಿದೆ. ಸೊ ಅಲ್ಲಿರೋರೆಲ್ಲ ಕೂದಲ ಏರ್ಪಿನ್ ಮಾರೋವಂಥವ್ರು, ಹಾಗೆ ಬಾಂಡೆ ಐಟಮ್ಗಳನ್ನ ಮಾರೋವಂಥವ್ರು, ಪ್ಲಾಸ್ಟಿಕ್ ಐಟಮ್ಗಳನ್ನ ಮಾರೋವಂಥವ್ರು. ಸೊ ಇವ್ರದ್ದು ಸ್ವಲ್ಪ ಈಗ ಇಂಪ್ರೂವ್ ಆಗಿ ತಗಡೆಲ್ಲ ಹಾಕ್ಕೊಂಡು ಮನೆ ಕಟ್ಕೊಂಡಿದ್ದಾರೆ. ಮುಂಚೆ ಎಲ್ಲ ಗುಡಿಸ್ಲ ಇತ್ತು, ಅಂದರೆ ಕೌದಿ, ಸೀರೆ, ಚೀಲಗಳೆಲ್ಲ ಹಾಕ್ಬಿಟ್ಟು ಗುಡಿಸ್ಲು ಕಟ್ಕೊಂಡಿದ್ರು. ಸೊ ನನಗೂ ಕೂಡ ಶಾಲೆ ನಡೆಸೋದಕ್ಕೆ ಅಂತೇಳ್ಬಿಟ್ಟು ಎಲ್ಲರೂ ನಿಂತು ಒಂದು ಗುಡಿಸ್ಲ ಕಟ್ಕೊಟ್ಟಿದ್ರು. ಸೊ ನೀನು ಈ ಗುಡಿಸ್ಲಲ್ಲಿ ಶಾಲೆ ಮಾಡು ಅಂತ ಹೇಳ್ಬಿಟ್ಟು ಆ ಗುಡಿಸ್ಲಾಗಿರ್ಬೋದು, ಅಲ್ಲಿರ್ತಕ್ಕಂಥ ಮಕ್ಕಳು ಎಷ್ಟು ಶಾರ್ಪ್ ಇದ್ದಾರೆ ಅಂತಂದರೆ ನಿಜವಾಗ್ಲೂ ಸ್ನೇಹಿತರೆ ಸಿಕ್ಕಾಪಟ್ಟೆ ಶಾರ್ಪು. ಸ್ಲಮ್ ಏರಿಯಾದವರು ಅನ್ನೋದಷ್ಟೇ ಅಲ್ಲ, ತುಂಬಾ ಶಾರ್ಪ್ ಆಗಿರ್ತಾರೆ. ನಾವೇನು ಹೇಳ್ಕೊಟ್ರು 1 ಸಾರಿ ಬಿಟ್ಟು 4 ಸಾರಿ ಹೇಳ್ಕೊಟ್ವಿ ಅಂದರೆ ಬೇಗ ಕ್ಯಾಚ್ ಮಾಡ್ಕೊಳ್ತಾ ಇದ್ರು, ಬೇಗ ಗ್ರೋತ್ ಆಗ್ತಿದ್ರು, ತುಂಬಾ ಇಂಪ್ರೂವ್ ಇದ್ರು. ಕೆಲವೊಂದು ಮಕ್ಕಳಷ್ಟೇ ಸ್ಕೂಲಿಗೆ ಬರೋದಕ್ಕೆ ಕಳ್ತಾ ಇದ್ರು. ಮಿಕ್ಕಿರೋ ಎಲ್ಲ ಮಕ್ಕಳು ಎಷ್ಟು ಚೆನ್ನಾಗಿ ಸ್ಕೂಲಿಗೆ ಬರೋರು, ಎಷ್ಟು ಚೆನ್ನಾಗಿ ವರ್ಕ್ ಮಾಡೋರು. ಇದು ಕೂಡ ಅಮೇರಿಕದಿಂದ ಬಂದಂಥವ್ರಿಗೆ ತುಂಬ ಇಷ್ಟ ಆಯಿತು. ನನ್ನ ಒಂದು ಕಲ್ಚರ್ ಪ್ರೋಗ್ರಾಮ್ ಥರನೇ ಇಟ್ಟಿದ್ದೆ. ಅವ್ರು ಬಂದಾಗ ಅವ್ರಿಗೆ ವೆಲ್ಕಮ್ ಮಾಡೋದಾಗಿರ್ಬೋದು, ಕನ್ನಡ ಸ್ಕೂಲ್ಗೆ ಹೋಗ್ಬಿಟ್ಟು, ನಾನು ಕಲ್ತಿರ್ತಕ್ಕಂಥ ಕನ್ನಡ ಸ್ಕೂಲ್ಗೆ ಹೋಗ್ಬಿಟ್ಟು ಅಲ್ಲಿ HM ಒಂದು ಪರ್ಮಿಷನ್ ತೊಗೊಂಡು ಅಲ್ಲಿಂದ ಒಂದು 4 ಸೆಕೆಂಡ್ ಸ್ಟ್ಯಾಂಡರ್ಡ್, ಥರ್ಡ್ ಸ್ಟ್ಯಾಂಡರ್ಡ್ ಓದೋವಂಥ ಮಕ್ಕಳನ್ನ ಕರ್ಕೊಂಡು ಬಂದು ಅವರಿಗೆ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿಸಿ, ಹಾಗೆ ಓನಾಗಿ ಹೂವಿಂದು ಬೊಕ್ಕೆ ಇರುತ್ತಲ್ವ, ಸೊ ಓನಾಗಿ ನಾನು ಹೂವಿನ ಬೊಕ್ಕೆ ಎಲ್ಲ ರೆಡಿ ಮಾಡಿ ಅವ್ರಿಗೆ ಆ ಮಕ್ಕಳ ಕಡೆಯಿಂದಾನೇ ವೆಲ್ಕಮ್ ಎಲ್ಲ ಮಾಡಿಸಿ ತುಂಬಾ ಚೆನ್ನಾಗಿ ಒಂಥರ ಡಿಫ್ರೆಂಟಾಗಿ ನಾನು ಮಾಡಿದ್ದೆ. ಸೊ ಹಾಗಾಗಿ ಅದು ಅಮೇರಿಕದವ್ರಿಗೆ ತುಂಬಾ ಇಷ್ಟ ಆಗಿತ್ತು. ಸೊ ಅವರು ನನ್ನ ಒಂದು ಸ್ಕೂಲನ್ನು ತುಂಬ ಇಷ್ಟಪಟ್ಟಿದ್ರು. ಹಾಗಾಗಿ ನನಗೆ ಅದು ತುಂಬ
ತುಂಬ ಅಂದರೆ ತುಂಬಾ ಖುಷಿ ಪಡೋವಂಥ ವಿಷಯ. 4 ವರ್ಷ ನಾನು ವರ್ಕ್ ಮಾಡಿದ್ದೀನಲ್ವ, ಸೊ ಅದು ನನಗೆ ತುಂಬ ಹೆಮ್ಮೆ ಪಡೋವಂಥ ವಿಷಯ. ಪೇಮೆಂಟ್ ಬಂದಾಗ ತೊಗೊಂಡಿದ್ದು. ಸೊ ಇದು 2 ಸೀರೆ ತೊಗೊಂಡಿದ್ದೆ ನಾನು, ಒಂದು ರೆಡ್ ಮತ್ತು ಇನ್ನೊಂದು ಬ್ಲೂ ಕಲರ್ ಸಾರಿ ತೊಗೊಂಡಿದ್ದೆ. ಇದು ಒಂದು ವಿಷಯ ಸ್ನೇಹಿತರೆ. ಸೊ ಇದು ನಾನು ಫಸ್ಟ್ ಪೇಮೆಂಟಲ್ಲಿ ತೊಗೊಂಡಿರೋಂಥ ಸಾರಿ. ಫಸ್ಟ್ ಪೇಮೆಂಟೇ ಅಂತಲ್ಲ, ಬಟ್ ನಾನು ದುಡ್ಡಿರೋಂಥ ದುಡ್ಡಲ್ಲಿ ತೊಗೊಂಡಿದ್ದು. ಫಸ್ಟ್ ಪೇಮೆಂಟ್ ಅಂತ ಏನಿಲ್ಲ ಸ್ನೇಹಿತರೆ, ಯಾಕೆಂದರೆ ಫಸ್ಟಿಗೆಲ್ಲ ತುಂಬಾ ಕಷ್ಟ ಇತ್ತಲ್ವ. ಸೊ ನಾನು ಬಂದಿರೋ ಅಮೌಂಟ್ ಎಲ್ಲ ಮನೆಗೆ ಕೊಡ್ತಾ ಇದೆ. ಒಂದು 500 ಏನೋ ಇಟ್ಕೊಳ್ತಾ ಇದೆ. ಅಂದರೆ ಅವಾಗ ಮೀಟಿಂಗ್ ಕರೀತಾ ಇದ್ರು, ಏನಾದರೂ ಫಂಕ್ಷನ್ ಇದ್ದರೆ ಅಥವಾ ಮಂತ್ ಎಂಡಲ್ಲಿ ಒಂದೊಂದು ಟೈಮು ಮೀಟಿಂಗ್ ಕರೀತಾ ಇದ್ರು. ಸೊ ಇನ್ನೊಂದು ಸ್ವೀಟ್ನೆಸ್ ಏನು ಅಂದರೆ ಸ್ನೇಹಿತರೆ, ಇದು ನಾನು ಸ್ಯಾರಿ ಎಲ್ಲ ಬ್ಲೌಸ್ ಎಲ್ಲ ಸ್ಟಿಚಸ್ ಮಾಡಿಕೊಂಡೆ. ಸೊ ಇದ್ರದ್ದು ಬ್ಲೌಸ್ ಕಾಂಬಿನೇಷನ್ ಬಂದುಬಿಟ್ಟು ಪರ್ಪಲಲ್ಲಿ ಬಂದಿತ್ತು. ಸೊ ಒಳ್ಳೆ ಕಾಂಬಿನೇಷನಲ್ಲೇ ಇತ್ತು, ಚೆನ್ನಾಗಿತ್ತು. ಇದ್ರದ್ದು ಬ್ಲೌಸ್ ಎಲ್ಲ ನಾನು ರೆಡಿ ಮಾಡಿಸ್ಕೊಂಡಿದ್ದೆ. ರೆಡಿ ಮಾಡಿಸ್ಕೊಂಡು ನಾನು ಟೀಚರ್ ಆಗಿ ವರ್ಕ್ ಮಾಡ್ತಿರುವಾಗ ನಾನು ಒಬ್ಬರನ್ನ ಪ್ರೀತಿಸಿದೆ. ಸೊ ತುಂಬಾ ಪ್ರೀತಿಸಿದೆ. ಆ ವಿಷಯ ನಮ್ಮ ಮನೇಲೂ ಕೂಡ ಗೊತ್ತಾಗಿತ್ತು. ಮನೇಲೆಲ್ಲ ಗೊತ್ತಾಗಿ ನನಗೆ ಎಲ್ಲ ಒಂದು ವಾರ ಎಲ್ಲ ಸಿಕ್ಕಾಪಟ್ಟೆ ಸ್ಟ್ರಿಕ್ಟ್ ಮಾಡಿಬಿಟ್ಟಿದ್ರು. ಎಲ್ಲೂ ಹೋಗೋಕ್ಕೆ ಬಿಡ್ತಿರ್ಲಿಲ್ಲ. ಫೋನ್ ಎಲ್ಲ ಕಿತ್ಕೊಂಡಿದ್ರು. ಫೋನ್ ಕಿತ್ಕೊಂಡ್ರು ಕೂಡ ಕೊಡ್ತಾಯಿದ್ರು, ಯಾಕೆಂದರೆ ಸಂಸ್ಥೆಗಳಿಂದ ಫೋನ್ ಬರ್ತಾ ಇತ್ತಲ್ವ. ಸೊ ಏನಾದರೂ ಮೀಟಿಂಗ್ ಇದ್ದರೆ, ಏನಾದರೂ ಹೇಳೋದಿದ್ರೆ ಸಂಸ್ಥೆಯಿಂದ ನನಗೆ ಕಾಲ್ ಮಾಡ್ತಾಯಿದ್ರಲ್ವ. ಸೊ ಫೋನ್ ಏನೋ ನನಗೆ ಅವಾಗವಾಗ ಸಿಗ್ತಾಯಿತ್ತು. ಸೊ ಸಿಕ್ಕಿರೋ ಗ್ಯಾಪಲ್ಲೇ ನಾನು ನಮ್ಮ ಹುಡುಗಂಗೆ ಮೆಸೇಜು ಫೋನು ಎಲ್ಲ ಮಾಡ್ತಾಯಿದ್ದೆ. ಒಂದು ವಾರ ನನಗೆ ಫುಲ್ ಸ್ಟ್ರಿಕ್ ಮಾಡ್ತು. ಅಮ್ಮ ಅಂತೂ ಫುಲ್ ಸ್ಟ್ರಿಕ್. ನಮ್ಮ ಮನೇಲಿ ಅಮ್ಮ ಫುಲ್ ಸ್ಟ್ರಿಕ್ಕು. ಅಪ್ಪಾಜಿ ವಿಷಯ ಗೊತ್ತಾದ್ರೂ ಕೂಡ ಒಂದು ಸಾರಿ ಕೇಳ್ತು, ಹ್ಞೂನಪ್ಪಾಜಿ ಅಂತ ಹೇಳಿದೆ ಅಷ್ಟೇ. ಅಷ್ಟ್ರ ಮೇಲೆ ನಮ್ಮ ಅಪ್ಪಾಜಿ ನನಗೇನು ಕೇಳಲಿಲ್ಲ. ಯಾಕೆ ಅಂತ ಗೊತ್ತಿಲ್ಲ. ನನಗೆ ಏನು ಕಂಡೀಷನ್ಗಳು ಹಾಕಲಿಲ್ಲ, ಏನೇನು ಕೇಳಲಿಲ್ಲ ನಮ್ಮ ಅಪ್ಪಾಜಿ. ಅದು ನನಗೆ ಯಾಕೆ ಅಂತಲೂ ಕೂಡ ಗೊತ್ತಾಗಲಿಲ್ಲ. ಅಮ್ಮ ಬಂದ್ಬಿಟ್ಟು ತುಂಬಾ ಸ್ಟ್ರಿಕ್ ಮಾಡ್ತಾಯಿದ್ರು. ನೀನು ಎಲ್ಲರೂ ಮನೆಯಿಂದ ಹೊರಗೆ ಹೋಗು, ನೀನು ಕಾಲು ಮುರಿತೀನಿ, ಹಂಗೆ ಹಿಂಗೆ ಅಂತೇಳ್ಬಿಟ್ಟು. ಆಮೇಲೆ ನಮ್ಮ ಅಮ್ಮಂಗೆ ಒಂದು ಭಯ ಏನು ಅಂತಂದರೆ, ನಾನು ಎಲ್ಲಿ ಮನೆ ಬಿಟ್ಟು ಓಡೋಗ್ಬಿಡ್ತೀನೋ ಅಂತ ಭಯ. ಸೊ ಎಲ್ಲಿ ನನ್ನ ಮಗಳು ಓಡೋಗ್ಬಿಡ್ತಾಳೋ, ನನ್ನ ಮಾನ ಮರ್ಯಾದೆ ಎಲ್ಲಿ ಹೋಗುತ್ತೋ, ಮತ್ತು ನಾನು ನನ್ನ ಗಂಡ ಎಲ್ಲಿ ತಲೆ ಎತ್ಕೊಂಡು ತಿರ್ಗೋಕ್ಕಾಗೋದಿಲ್ವೋ, ಇದೊಂದು ನಮ್ಮ ಅಮ್ಮನ ತಲೆ ತುಂಬ ಇದ್ದಿದ್ದು. ಬಂದು ನಮ್ಮಮ್ಮ ನನ್ನ ಹತ್ರ ಕೇಳ್ತಾಯಿದ್ರು, ನಿನ್ನ ತಲೆಯಲ್ಲಿ ಆ ಥರ ಇದೆಯಾ, ನೀನು ಓಡೋಗ್ತೀಯಾ, ಎಲ್ಲರನ್ನೂ ಬಿಟ್ಟು ಹೋಗ್ಬಿಡ್ತೀಯಾ ಅಂತೇಳ್ಬಿಟ್ಟು. ನಮ್ಮಮ್ಮಂಗೆ ನಾನು ಒಂದೇ ಮಾತು ಹೇಳಿದ್ದು, ಇಷ್ಟ ಇದ್ದರೆ ಎದುರಿಗೆ ನಿಂತು ಮದುವೆ ಮಾಡಿ, ಇಲ್ಲ ಅಂದರೆ ಬಿಟ್ಬಿಡಿ, ನಾನು ಹೀಗೆ ಇರ್ತೀನಿ, ನಾನು ಸಾಯೋ ತನಕ ಹೀಗೆ ಇರ್ತೀನಿ, ನನಗೆ ಮದುವೆ ಬೇಡ, ಹೀಗೆ ಇರ್ತೀನಿ. ಬಟ್ ಹೋಗುವಂಥದ್ದು ನನ್ನ ತಲೆಯಲ್ಲಿ ಬಂದಿಲ್ಲ, ಬಂದ್ರೂ ಕೂಡ ನಾನು ಹೋಗೋದಿಲ್ಲ ಅಂತ ಹೇಳಿದೆ. ಸೊ ಅಲ್ಲಿಗೆ ಅಮ್ಮಂಗೆ ಸ್ವಲ್ಪ ರಿಲೀಫು. ಸೊ ಓಕೆ ಅಂದರೆ ನಾನು ಹೇಗೆ ಅಂತಂದರೆ ಕೊಟ್ಟಿರೋ ಮಾತನ್ನು ಯಾವಾಗಲೂ ತಪ್ತಿರ್ಲಿಲ್ಲ. ಸೊ ಅದೊಂದು ನಮ್ಮ ಮನೇಲಿ ಎಲ್ಲರಿಗೂ ಕಾನ್ಫಿಡೆನ್ಸ್ ಇತ್ತು ನನ್ನ ಮೇಲೆ. ಓಕೆ ಅಂತ ಹೇಳ್ಬಿಟ್ಟು ಅವಾಗ ಅಮ್ಮ ಸ್ವಲ್ಪ ಫ್ರೀ ಬಿಟ್ಟಿದ್ದು ನನ್ನನ್ನು. ಸೊ ಓಕೆ ಅಲ್ಲಿ ಹೋಗಲಿ ಇಲ್ಲಿ ಹೋಗಲಿ ಅಂತ ಹೇಳ್ಬಿಟ್ಟು. ಹೀಗೆ ಒಂದು ಸರಿ ಮನೆ ದೇವ್ರಿಗೆ ಹೋಗುವಂಥದ್ದು ಒಂದು ಸಂದರ್ಭ ಬಂತು. ಅಮ್ಮ ಒಂದು ಹರಕೆ ಕಟ್ಕೊಂಡಿದ್ರಂತೆ. ಸೊ ಈ ಹುಡುಗ ಕ್ಯಾನ್ಸಲ್ ಆಗಲಿ, ಈ ಹುಡುಗನ ಜೊತೆ ಇವಳ್ದು ರಿಲೇಷನ್ಶಿಪ್ ಕಟ್ಟಾಗಲಿ ಅಂತ ಹೇಳ್ಬಿಟ್ಟು ಅಮ್ಮ ದೇವ್ರ ಹತ್ರ ಹರಕೆ ಕಟ್ಕೊಂಡಿದ್ರಂತೆ. ಸೊ ನಮ್ಮ ಮನೆ ದೇವ್ರು ಅಂದರೆ ಅಮ್ಮ ಮನೆ ದೇವ್ರು ಬಂದುಬಿಟ್ಟು ಕುರುವತ್ತಿ ಬಸವಣ್ಣ. ಸೊ ಅಲ್ಲಿ ಹರಕೆ ಕಟ್ಕೊಂಡಿದ್ರಂತೆ. ಒಂದಿನ ಸಂಡೇ ಅಮಾವಾಸ್ಯೆ ಬಂದಿತ್ತು. ಸೊ ನಾನು ಸ್ಕೂಲ್ ಇದ್ದಾಗ ಹೋಗ್ತಿರ್ಲಿಲ್ಲ, ಎಲ್ಲೂ ಹೋಗ್ತಿರ್ಲಿಲ್ಲ. ಹಾಗೇನಾದರೂ ಹೋಗಬೇಕು ಅಂದರೆ ನಾನು ಸಿಸ್ಟರ್ ಹತ್ರ ಫೋನ್ ಮಾಡಿ ಪರ್ಮಿಷನ್ ತೊಗೊಂಡು ರಜೆ ಕೇಳಿಕೊಂಡು ಹೋಗ್ತಾ ಇದ್ದೆ. ಬಟ್ ಸಂಡೇ ಬಂದಿತ್ತು ಅಮಾವಾಸ್ಯೆ. ಹಾಗಾಗಿ ಅಮ್ಮ ಇವತ್ತು ಅಮಾವಾಸ್ಯೆ ಇದೆ, ನಾಳೆ ಅಮಾವಾಸ್ಯೆ ಇದೆ, ಸ್ಯಾಟರ್ಡೆ ಹೇಳಿದ್ದು, ನಾಳೆ ಅಮಾವಾಸ್ಯೆ ಇದೆ, ಮನೆ ದೇವ್ರಿಗೆ ಹೋಗ್ಬಾ ಅಂತ ಹೇಳಿ. ಸರಿನಮ್ಮ ಅಂತ ಹೇಳಿದೆ ನಾನು. ಹೇಳಿಬಿಟ್ಟು ನಮ್ಮ ಹುಡುಗಂಗೆ ಫೋನ್ ಮಾಡಿ ವಿಷಯ ತಿಳಿಸಿದ್ದೆ. ಸೊ ನಾನು ಮನೆ ದೇವ್ರಿಗೆ ಹೋಗ್ತಾ ಇದ್ದೀನಿ, ನೀನು ಬಾ ಜೊತೆಗೆ ಹೋಗೋಣ, ದೇವ್ರ ದರ್ಶನ ಜೊತೆಗೆ ಮಾಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಹೇಳಿದೆ. ನಮ್ಮ ಹುಡುಗನೂ ಕೂಡ ಫುಲ್ ಪ್ರಿಪೇರ್ ಆಗಿದೆ ಕೆಲಸಕ್ಕೆಲ್ಲ, ರಜೆ ಮಾಡಿಕೊಂಡು. ಸೊ ಓಕೆ ಹೋಗೋಣ ಇವತ್ತೊಂದು ದಿನ ಹುಡುಗಿ ಜೊತೆ ಅಂತ ಹೇಳ್ಬಿಟ್ಟು ಅವರು ಕೂಡ ರೆಡಿಯಾಗಿದ್ದರು. ನೆಕ್ಸ್ಟು ಸ್ನೇಹಿತರೆ, ಅಮ್ಮ ತಿರ್ಗಾ ಬೆಳಗ್ಗೆ ಎದ್ದು ನಾನು ಸ್ನಾನ ಮಾಡಿಕೊಂಡು ಹೊಸ ಸೀರೆ ಫಸ್ಟ್ ಟೈಮ್ ವೇರ್ ಮಾಡಿಕೊಂಡು ಫುಲ್ ಗ್ರ್ಯಾಂಡಾಗಿ ಅಂದರೆ ಅಷ್ಟೊಂದು ಮೇಕಪ್ ಏನು ಮಾಡ್ತಿರ್ಲಿಲ್ಲ. ಬಟ್ ರೆಡಿ ಆಗಿದೆ, ಸ್ಯಾರಿ ಎಲ್ಲ ಉಟ್ಕೊಂಡು ಚೆನ್ನಾಗಿ ಕಾಣಿಸ್ಬೇಕು, ಒಟ್ಟು ಹುಡುಗಂಗೆ ಚೆನ್ನಾಗಿ ಕಾಣಿಸ್ಬೇಕು ಅನ್ನೋ ಥರ ನಾನು ರೆಡಿ ಆಗಿದೆ. ಸೊ ಅಮ್ಮಂಗೆ ಡೌಟ್ ಬಂದುಬಿಟ್ಟಿತ್ತು ಅಂತ ಅನಿಸುತ್ತೆ. ಏನು ನಾನು ಫೋನ್ ಮಾಡಿರೋದು ಗೊತ್ತಾಗಿತ್ತೋ ಏನೋ ಗೊತ್ತಿಲ್ಲ. ನನ್ನ ಸಣ್ಣ ತಮ್ಮನ್ನ ರೆಡಿ ಮಾಡಿಬಿಡ್ತು ನಮ್ಮಮ್ಮ. ಸೊ ನೀನು ಇವ್ನು ಕರ್ಕೊಂಡೋಗು, ಸ್ಕೂಲ್ ಹೇಗಿದ್ರು ರಜೆ ಇದೆ, ಇವನು ಕರ್ಕೊಂಡೋಗು ಅಂತ ಹೇಳ್ಬಿಟ್ಟು ರೆಡಿ ಮಾಡಿಸ್ತು. ಇನ್ನೇನು ಮಾಡೋದು, ಹೋದ್ವಿ. ಫೋನ್ ಮಾಡಿ ಹೇಳಿದೆ, ಇಲ್ಲ ನಾನು ಹಿಂಗೆ ನನ್ನ ತಮ್ಮ ಬರ್ತಿದ್ದಾನೆ, ಬರೋದೇನು ಬೇಡ ಅಂತ ಹೇಳ್ಬಿಟ್ಟು. ಸೊ ಹೋಗ್ಬಿಟ್ಟು ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಇನ್ನೇನು ರಿಟರ್ನ್ ಬರಬೇಕು. ಆವಾಗ ನನ್ನ ತಮ್ಮಂಗೆ ಸಿಕ್ಕಾಪಟ್ಟೆ ಹೊಟ್ಟೆಶ್ವು, ಅಕ್ಕ ಹೊಟ್ಟೆಶ್ವಾಗೈತೆ ಅಂತ ಹೇಳ್ಬಿಟ್ಟು, ಅಲ್ಲಿ ಬೇರೆ ಪ್ರಸಾದ ಇರಲಿಲ್ಲ, ಖಾಲಿ ಆಗಿತ್ತು. ಹೊಟ್ಟೆಶ್ವಾಗೈತೆ ಅಂತ ಹೇಳ್ಬಿಟ್ಟು ನನ್ನ ಹತ್ರ ದುಡ್ಡಿದ್ರೂ ಕೂಡ ನನ್ನ ಹತ್ರ ₹1 ದುಡ್ಡಿಲ್ಲಪ್ಪ. ಸೊ ನನಗೆ ಬಸ್ಸಿಗೆ ಎಷ್ಟು ಬೇಕೋ ಅಷ್ಟೇ ದುಡ್ಡಿರೋದು. ಸೊ ಮನೆಗೆ ಹೋಗಿ ಊಟ ಮಾಡು ಅಂತ ಹೇಳಿದೆ. ಇಲ್ಲಪ್ಪ ನನಗೆ ತುಂಬ ಹೊಟ್ಟೆಶ್ವಾಗೈತೆ, ನನ್ನ ಕಡೆಯಿಂದ ಬರೋಕ್ಕಾಗಲ್ಲ ಅಂತಂದೆ. ಹಾಗಾಗಿ ನಾನು ಏನಂದೆ ಅಂದರೆ,
ಸರಿ ನಾನು ಹಾವೇರಿಗೆ ಹೋಗಿ ಊಟ ಮಾಡಿಸ್ತೀನಿ. ಬಸ್ ಹತ್ತಿದ್ವಿ ನಾವು ಆಲ್ರೆಡಿ, ಬಸ್ ಹತ್ಕೊಂಡು ಕೂತ್ಕೊಂಡಿದ್ವಿ. ಕುರುವತ್ತಿಯಿಂದ ಹಾವೇರಿಗೆ ಡೈರೆಕ್ಟ್ ಬಸ್ ಹತ್ತಿ ಕೂತ್ಕೊಂಡಿದ್ವಿ. ಸೊ ನಾನು ಹಾವೇರಿಗೆ ಹೋಗಿ ಊಟ ಮಾಡಿಸ್ತೀನಿ. ಆದರೆ ನಾನು ನನ್ನ ಹುಡುಗಂಗೆ ಬರೋಕ್ಕೆ ಹೇಳ್ತೀನಿ. ಸೊ ಆ ಹುಡುಗ ಬಂದಿರೋ ವಿಷಯನ ನೀನು ಅಮ್ಮಂಗೆ ಹೇಳಬಾರ್ದು, ಹಾಗಿದ್ರೆ ನಾನು ನಿನಗೆ ಒಂದು ಹೋಟ್ಲಲ್ಲಿ ಊಟ ಮಾಡಿಸ್ತೀನಿ ಅಂತ ಹೇಳಿದೆ. ಅವನು ಕೂಡ ಹ್ಞೂ ಅಂತ ಒಪ್ಕೊಂಡು, ಅವನಿಗೆ ಸಿಕ್ಕಾಪಟ್ಟೆ ಹೊಟ್ಟೆ ಬೇರೆ ಹಶ್ವಾಗಿತ್ತಲ್ವ. ಸೊ ಹ್ಞೂ ಸರಿ ಕರ್ಸು, ನಾನು ಹೇಳಲ್ಲ ಅಂತಂದ. ನಾವು ಕುರುವತ್ತಿಂದ ಹಾವೇರಿಗೆ ಬರೋ ಅಷ್ಟರಲ್ಲಿ ನಮ್ಮ ಹುಡುಗ ರಾಣೆಬೆನ್ನೂರಿಂದ ಹಾವೇರಿಗೆ ಬಂದ. ಸೊ ಅಲ್ಲಿ ಹೋಟ್ಲಲ್ಲಿ ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತು ಕುತ್ಕೊಂಡು ಮಾತಾಡಿ ಫೈನಲಿ ಏನೇನೋ ಸಾಹಸ ಮಾಡಿ ಮೀಟೇ ಮಾಡಲ್ಲ ಅನ್ನೋ ಒಂದು ಸ್ಥಿತಿಯಲ್ಲಿ ಕೊನೆಗೆ ಲಾಸ್ಟ್ ಮೂಮೆಂಟಲ್ಲಿ ಮೀಟ್ ಮಾಡಿಕೊಂಡು ಅಲ್ಲಿಂದ ಊರವರೆಗೂ ಬಂದರು, ನಮ್ಮೂರವ್ರಿಗೂ ಹಂಸಪವಿವರೆಗೂ ಬಂದು ನನ್ನ ಜೊತೆ ಬಸ್ಸಲ್ಲಿ ಬಂದು. ಸೊ ನಾನು ಬಸ್ ಇಳಿಸೋದು ಮತ್ತೆ ರಿಟರ್ನ್ ಅವರು ವಾಪಸ್ ರಾಣೆಬೆನ್ನೂರಿಗೆ ಹೋದರು. ನಮ್ಮದು ಜಾಸ್ತಿ ಮೀಟಪ್ ಎಲ್ಲಿ ಮಾಡ್ತಾ ಇದ್ವಿ ಅಂತಂದರೆ, ನಾವು ಲವ್ ಮಾಡ್ತಿರುವಾಗ ಒಂದು ರೈಲ್ವೆ ಸ್ಟೇಷನ್ ನಮ್ಮದು ಒಂದು ಫೇವ್ರೆಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಸೊ ರೈಲ್ವೆ ಸ್ಟೇಷನಲ್ಲಿ ಹೋಗಿ ಕುತ್ಕೊಳ್ತಾ ಇದ್ವಿ. ಎಷ್ಟು ಹೊತ್ತು ಬೇಕೋ ಅಷ್ಟೊತ್ತು ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ವಿ. ಅದು ಬಿಟ್ಟರೆ ಟ್ಯಾಕೀಸು, ಸೊ ಯಾವುದಾದ್ರೂ ಒಳ್ಳೆ ಮೂವಿ ಇದ್ದರೆ ಹೋಗ್ತಾ ಇದ್ವಿ. ಸೊ ಮೂವಿ ನೋಡಿಕೊಂಡು ಹೋಟ್ಲಲ್ಲಿ ಊಟ ಮಾಡಿಕೊಂಡು ನಾನು ನಮ್ಮೂರಿಗೆ ಬರ್ತಿದ್ದೆ, ಅವ್ರ ಊರಿಗೆ ಹೋಗ್ತಾಯಿದ್ದು. ಸೊ ಅವರು ಇದ್ದಿದ್ದು ದಾವಣಗೆರೆಯಲ್ಲಿ. ಸೊ ವರ್ಕ್ ಮೇಲೆ ಅವ್ರು ಹೊರಗಡೆನೇ ಇದ್ದಿದ್ದು. ಸೊ ಇಷ್ಟೆಲ್ಲ ಹೇಳ್ತಿದ್ದೀನಿ ಅಂದರೆ ಯಾರು ಅಂತ ಗೊತ್ತಾಗಿರ್ಬೋದು, ನಮ್ಮ ಮನೆಯವರೇನೆ. ಸೊ ನಮ್ಮ ಮನೆಯವ್ರನ್ನ ಲವ್ ಮಾಡ್ತಿರುವಾಗ ಎಷ್ಟೆಷ್ಟು ಕಷ್ಟಪಟ್ಟಿದ್ದೀನಿ ಅವ್ರನ್ನ ಮೀಟ್ ಮಾಡೋದಕ್ಕೆ, ಅಂದರೆ ಸಿಕ್ಕಾಪಟ್ಟೆ ಕಷ್ಟಗಳನ್ನ ಪಟ್ಟಿದ್ದೀನಿ. ಹಾಗೆ ಸಿಕ್ಕಾಪಟ್ಟೆ ಸುಳ್ಳು ಹೇಳೋದನ್ನು ಕೂಡ ನಾನು ಅಲ್ಲಿಂದನೇ ಕಲಿತೆ. ನನಗೆ ಸುಳ್ಳು ಹೇಳೋದು ಅಂದ್ರೇ ಆಗಲ್ಲ. ಸೊ ಇವಾಗಲೂ ಆಗೋದಿಲ್ಲ, ಬಟ್ ಆ ಮೂಮೆಂಟಲ್ಲಿ ಏನೂ ಮಾಡೋಕ್ಕಾಗಲ್ಲ, ಸುಳ್ಳು ಹೇಳಲೇಬೇಕು. ನಾನು ಹೋಗ್ಬಿಟ್ಟು ಮೀಟ್ ಮಾಡ್ಕೊಂಡು ಬರ್ತೀನಿ ಅಂದರೆ ಮನೇಲಿ ಯಾರೂ ಕಳಿಸಲ್ಲ ಅಂತ ಗೊತ್ತಿತ್ತು. ಹಾಗಾಗಿ ಸಂದರ್ಭಗಳನ್ನ ನೋಡಿಬಿಟ್ಟು ಸುಳ್ಳು ಹೇಳ್ತಾ ಇದ್ದೆ. ಸೊ ನನಗೆ ಸುಳ್ಳು ಹೇಳೋದು ಅಂದರೆ ಆಗಲ್ಲ. ಬಟ್ ಹುಡುಗಿರಿಗೆ ಒಂದು ಒಳ್ಳೊಳ್ಳೆ ಐಡಿಯಾಗಳು ಬರೋದೆ ಅಂತಂದರೆ ಅವ್ರು ಲವ್ ಮಾಡಿದಾಗ ಮಾತ್ರ. ಸೊ ನಾನು ಅದೇ ರೀತಿ ಸುಳ್ಳು ಹೇಳಿ ಬರ್ತಾ ಇದ್ದೆ ಸ್ನೇಹಿತರೆ. ಏನೇನೋ ಕಷ್ಟಪಟ್ಟು ಮೀಟ್ ಮಾಡ್ಕೊಂಡು ಹೋಗ್ತಾ ಇದ್ದೆ. ಸೊ ಸ್ನೇಹಿತರೆ ಟೈಮ್ ಬಂದುಬಿಟ್ಟು ಆಲ್ರೆಡಿ 11 ಗಂಟೆ ಆಗ್ತಾ ಬಂತು. ಓಕೆ ಸ್ನೇಹಿತರೆ, ಇವತ್ತಿನ ಒಂದು ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು, ನನ್ನ ಒಂದು ಎಕ್ಸ್ಪೀರಿಯನ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಈ ಎಕ್ಸ್ಪೀರಿಯನ್ಸ್ ನಿಮಗೆ ಹೇಗೆ ಅನಿಸ್ತು, ಇಷ್ಟ ಆಯಿತಾ? ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಾಚ್ ಮಾಡ್ತಾ ಇದ್ದೀರಾ, ಪ್ಲೀಸ್ ಕೆಳಗಡೆ ಕಾಣ್ತಕ್ಕಂಥ ಬ್ಲ್ಯಾಕ್ ಕಲರ್ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ. ಹಾಗೆ ಅದರ ಜೊತೆಗೆ ನೀವು ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಆದಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಮಾಡೋ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಶನ್ಸ್ ನಿಮಗೆ ಬರುತ್ತೆ. ಓಕೆ ಸ್ನೇಹಿತರೆ, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ, ಲವ್ ಯು ಆಲ್.